ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಟು ಆಚಾರ್ಯ ಪಂಡಿತ್ ಗುರೂಜಿ ಚಾನಲ್. ಇವತ್ತು ಮಂಗಳವಾರದ ದಿವಸ ನಾವು ಸಾಮಾನ್ಯವಾಗಿ ಲಲಿತಾ ಸಹಸ್ರನಾಮನ ಪಾರಾಯಣ ಮಾಡ್ತೀವಿ. ಅದ್ರ ಜೊತೆಗೆ ಕನಕದಾರ ಸ್ತೋತ್ರ, ದಕ್ಷಿಣಾಮೂರ್ತಿ ಸ್ತೋತ್ರ ಮತ್ತು ಕೆಲವು ಶ್ಲೋಕಗಳನ್ನ ಕೂಡ ನಾವು ಪಾರಾಯಣ ಮಾಡ್ತೀವಿ. ಹಾಗೆ ಇವತ್ತು ದಕ್ಷಿಣಾಮೂರ್ತಿ ಸ್ತೋತ್ರನ ನಾವು ಪಾರಾಯಣ ಮಾಡೋಣ. ಈ ಸ್ತೋತ್ರ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬೇರೊಬ್ಬರಿಗೂ ಕೂಡ ಈ ಸ್ತೋತ್ರ ಉಪಯೋಗ ಆಗಲಿ ಮತ್ತು ಅವರು ಕೂಡ ಕಲ್ತ್ಕೊಳ್ಳಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಬನ್ನಿ ಇವತ್ತು ದಕ್ಷಿಣಾಮೂರ್ತಿ ಸ್ತೋತ್ರನ ಪ್ರಾರಂಭ ಮಾಡೋಣ. ದಕ್ಷಿಣಾಮೂರ್ತಿ ಸ್ತೋತ್ರಂ. ಓಂ ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರಹಿಣೋತಿ ತಸ್ಮೈ ತಂ ಹಾ ದೇವಮಾತ್ಮಬುದ್ಧಿಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ. ಧ್ಯಾನಂ ಹೋ ಮೌನವ್ಯಾಖ್ಯ ಪ್ರಕಟಿತ ಪರಬ್ರಹ್ಮತತ್ವ ಯುವಾನಾಂ ವರ್ಷಿಷ್ಠಾಂತೆ ವಸದೃಷ್ಟಿಗಣೈರಾವೃತಂ ಬ್ರಹ್ಮನಿಷ್ಠೈ ಆಚಾರ್ಯೇಂದ್ರ ಖರಕಲಿತ ಚಿನ್ಮುದ್ರಾಮಾನಂದಮೂರ್ತಿಂ ಸ್ವಾತ್ಮಾ ರಾಮಂ ಮುದಿತ ವದನಂ ದಕ್ಷಿಣಾಮೂರ್ತಿಮೀಡೆ ವಟವಿಟಪಿಸ್ಸಮೀಪೆ ಭೂಮಿಭಾಗೆ ನಿಷಣ್ಣಂ ಸಕಲಮುನಿಜನಾನಾಂ ಜ್ಞಾನದಾತಾರಮಾರಾತ್ ತ್ರಿಭುವನಗುರುಮೀಶಂ ದಕ್ಷಿಣಾಮೂರ್ತಿದೇವಂ ಜನನಮರಣದುಃಖಚ್ಛೇದದಕ್ಷಂ ನಮಾಮಿ. ಚಿತ್ರಂ ವಟತ್ತರೋರ್ಮೂಲೆ ವೃದ್ಧಾ ಶಿಷ್ಯ ಗುರುರ್ಯುವ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಛಿನ್ನ ಸಂಶಯ ನಿಧೇ ಸರ್ವವಿದ್ಯಾನಾಂ ವಿಷಜೇ ಭವರೋಗಿಣಾಂ ಗುರವೇ ಸರ್ವಲೋಕಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಚಿದ್ಘನಾಯ ಮಹೇಶಾಯ ವಟಮೂಲನಿವಾಸಿನೇ ಸಚ್ಚಿದಾನಂದರೂಪಾಯ ದಕ್ಷಿಣಾಮೂರ್ತಯೇ ನಮಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವಾತ್ಪದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಅಂಗುಷ್ಟ ತರ್ಜನಿ ಯೋಗಮುದ್ರಾ ವ್ಯಾಜೇನ ಯೋಗಿನಾಂ ಶ್ಯತ್ಯರ್ಥಂ ಬ್ರಹ್ಮಜೀವೈಕಂ ದರ್ಶಯನ್ಯೋಗತಾ ಶಿವಃ. ಓಂ ಶಾಂತಿ ಶಾಂತಿ ಶಾಂತಿ. ಸ್ತೋತ್ರಂ ವಿಶ್ವಂ ದರ್ಪಣ ದೃಶ್ಯಮಾನನಗರೀ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಃ ಬಹಿರ್ಯೋದ್ಭೂತಂ ಯಥಾ ನಿದ್ರಯಾ ಯಸ್ಸಾಕ್ಷಾತ್ ಕುರುತೆ ಪ್ರಬೋಧಸಮಯೇ ಸ್ವಾತ್ಮಾನಮೇ ವಾದ್ವಯಂ ತಸ್ಮೈ ಶ್ರೀಗುರುಮೂರ್ತಯೇ ನಮಃ. ಇತ್ತಂ ಶ್ರೀ ದಕ್ಷಿಣಾಮೂರ್ತಯೇ ಬೀಜಸ್ಯಾಂತರಿ ವಾಂಕುರೋ ಜಗದಿಥಂ ಪ್ರಾಜ್ಞರ್ವಿಕಲ್ಪಂ ಪುನಃ ಮಾಯಾಕಲ್ಪಿತದೇಶ ಕಾಲಕಲನಾ ವೈಚಿತ್ರಚಿತ್ರೀಕೃತಂ ಮಾಯಾವೀಹ್ಯವೀವ ವಿಜೃಂಭಯತ್ಯಪಿ ಮಹಾಯೋಗೀವಯಾ ಸ್ವೇಚ್ಛಯಾ ತಸ್ಮೈ ಶ್ರೀಗುರುಮೂರ್ತಯೇ ನಮಃ. ಇದಂ ಶ್ರೀ ದಕ್ಷಿಣಾಮೂರ್ತಯೇ ಯಸ್ಸೈವ ಸ್ಫುರಣಂ ಸದಾತ್ಮಕಮಲಾತ್ ಸತ್ಕಲ್ಪಾತ್ ನರ್ತಕಂ ಭಾಸತೆ ಸಾಕ್ಷಾತ್ ತತ್ವಮಸೀತಿ ವೇದ ವಚಸಾ ಯೋ ಬೋಧಯತ್ಯಾಶ್ರಿತಾನ್ ಯಸ್ಸಾಕ್ಷಾತ್ಕರಣಾದ್ ಭವೇನ್ನ ಪುನರಾವೃತ್ತಿರ್ಭವಾಂಬೋನಿಧೌ ತಸ್ಮೈ ಶ್ರೀಗುರುಮೂರ್ತಯೇ ನಮಃ. ಇತ್ತಂ ಶ್ರೀ ದಕ್ಷಿಣಾಮೂರ್ತಯೇ ನಾನಾಚ್ಛಿದ್ರಘಟೋದರಸ್ಥಿತ ಮಹಾದೀಪಪ್ರಭಾಭಾಸ್ವರಂ ಜ್ಞಾನಂ ಯಸ್ಯಥು ಚಕ್ಷುರಾಧಿಕರಣದ್ವಾರಾ ಬಹಿಃ ಸ್ಪಂದತೆ ಜಾನಾಮೀತಿ ತಮೇವ ಭಾಂತಮನುಭಾತ್ಯೇತತ್ಸಮಸ್ತ ಜಗತ್ ತಸ್ಮೈ ಶ್ರೀಗುರುಮೂರ್ತಯೇ ನಮಃ. ಇತ್ತಂ ಶ್ರೀ ದಕ್ಷಿಣಾಮೂರ್ತಯೇ ದೇಹಂ ಪ್ರಾಣಾಮಪೀಂದ್ರಿಯಾಣ್ಯಪಿ ಚಲಾಂ ಬುದ್ಧಿಂ ಚ ಶೂನ್ಯಂ ವಿದೋ
स्त्रीबालान्दझिरोपास्त्वहमिति भ्रान्ताभृशं वादिनः मायाशक्तिविलासकल्पिता महाव्यामोहसंहारिणे तस्मै श्रीगुरुमूर्तये नमः। इदं श्रीदक्षिणामूर्तये राहुग्रस्तदिवाकरेन्दुसदृशो मायासमाच्छादनात् सन्मात्रकरणोपसंहरणतो यो भूत् सुषुप्तपुमान् प्रागस्वाप्समिति प्रबोधसमये यः प्रत्यभिज्ञायते तस्मै श्रीगुरुमूर्तये नमः। इदं श्रीदक्षिणामूर्तये बाल्यादिष्वपि जाग्रदादिषु तथा सर्वास्वस्त्वास्वपि व्यावृत्तास्वनुवर्तमानमहमित्यन्तः स्फुरन्तं सदा स्वात्मान्तप्रकटीकरोति भजतां यो मुद्रया गद्रया तस्मै श्रीगुरुमूर्तये नमः। इदं श्रीदक्षिणामूर्तये विश्वं पश्यन्ति कार्यकारणतया स्वस्वामी संबंधतः शिष्याचार्यतया तथैव पितृपुत्राद्यात्मना भेदतः स्वप्ने जागृति वा एष पुरुषो माया परिभ्रामितः तस्मै श्रीगुरुमूर्तये नमः। इदं श्रीदक्षिणामूर्तये भूरम्भांस्य नलो नीलोम्भरमहार्नातो नीमांशुपुमान् इत्याभाति चराचरात्मकमिदं तस्मैस्यैव मूर्त्यष्टकं नान्यत् किञ्चन विद्यते विमृशतां यस्मात् परस्माद्विभो तस्मै श्रीगुरुमूर्तये नमः। इदं श्रीदक्षिणामूर्तये सर्वात्मत्वमिति स्फुटीकृतमिदं यस्मादमुस्मिन् स्तवे तेस्तेनाश्वश्रवणात् मननाद्यान्नाच्च संकीर्तनात् सर्वात्मत्वमहाविभूतिसंहितं स्यादीश्वरत्वं स्वतः सिद्ध्यैतत्पुरनश्वदा परिणतं चैश्वर्यमव्याहतम् इति श्रीमच्छङ्कराचार्यविरचितं दक्षिणामूर्तिस्तोत्रं ಸಂಪೂರ್ಣಂ. ದಕ್ಷಿಣಾಮೂರ್ತಿ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಅಂದರೆ ಆರ್ಥಿಕವಾಗಿ ಸಮಸ್ಯೆ ಯಾರೆಲ್ಲ ತುಂಬ ಹೆಚ್ಚಾಗಿ ಅನುಭವಿಸ್ತಿದ್ದೀರಾ ಅವರಿಗೆ ಆದಷ್ಟು ಬೇಗ ಅಂದರೆ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತೆ. ಅದರಿಂದ ದಕ್ಷಿಣಾಮೂರ್ತಿ ಸ್ತೋತ್ರನ ಪ್ರತಿಯೊಬ್ಬರು ಪಾರಾಯಣ ಮಾಡಿ. ಸೊ ನಿಮಗೇನಾದರೂ ವೈಯಕ್ತಿಕವಾಗಿ ಸಂದೇಹಗಳಿದ್ದರೆ ಸ್ತೋತ್ರಗಳ ಬಗ್ಗೆ, ಮಂತ್ರಗಳ ಬಗ್ಗೆ, ತಂತ್ರಗಳ ಬಗ್ಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಹಾಕ್ಬೋದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ಕಮೆಂಟ್ನಲ್ಲಿ ಹಾಕ್ತೀನಿ. ಸೊ ಹಾಗೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅದಕ್ಕೆ ಮುಂಚೆ ಈ ವಿಡಿಯೋ ಕ್ಲೋಸ್ ಮಾಡೋದಕ್ಕೆ ಮುಂಚೆ, ಎಂಡ್ ಮಾಡೋದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬೇರೊಬ್ರಿಗೂ ಕೂಡ ಉಪಯೋಗ ಆಗಲಿ, ಅವರು ಕೂಡ ಸ್ತೋತ್ರಗಳನ್ನ ಮಂತ್ರಗಳನ್ನ ಕಲ್ತ್ಕೊಳ್ಳಿ, ಅವರು ಕೂಡ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಶುಭೋದಯ.